ನಾವು ಮುಂಚೆ ತ್ಯಾಗರಾಜ ನಗರದಲ್ಲಿದ್ವಿ. ಕಳ್ಳೆಕಾಯಿ ಪರಿಷೆ ಮಿಸ್ ಮಾಡ್ದಲೇ ಮಕ್ಕಳ ಜೊತೆ ಬರ್ತಾಯಿದ್ವಿ ಅಲ್ವಾ. ಅದೆಷ್ಟು ಚೆನ್ನಾಗಿರ್ತಾಯಿತ್ತು ಅಂದರೆ ಇಲ್ಲಿ ಫುಲ್ ತುಂಬ ಕ್ರೌಡ್ ಇರ್ತಾ ಇರಲಿಲ್ಲ. ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂದರೆ ಆಮೇಲೆ ಇಲ್ಲಿ ಇಯರ್ ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನಡ್ಕೊಂಡು ಬರೋದಕ್ಕೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನಾನು ಸುಮಾರು 76ನೇ ಇಸ್ವಿಯಿಂದ ಬರ್ತಾಯಿದ್ದೀನಿ. ಬಟ್ ಹಾಗೆ ಅಂತಂದರೆ ಅದೇ ಥರ ದೇವ್ರದ್ದು ಭಕ್ತಿಯಿಂದ ಜನ ದಿನೇ ತುಂಬ ಜಾಸ್ತಿನೇ ಆಗ್ತಾಯಿದೆ. ಅದು ಯಾವ ಥರ ಜಾಸ್ತಿ ಆಗ್ತಾಯಿದೆ ಅಂತಂದರೆ ಓಡಾಡಲಿಕ್ಕೆ ಆಗಲ್ಲ, ಆ ಥರ ಜಾಸ್ತಿ ಆಗ್ತಾಯಿದೆ. ನಾರ್ಮಲಿ ಜಾತ್ರೆಗಳೆಲ್ಲ ನಡೆಯಲ್ಲ, ಸೊ ಇದು ತುಂಬಾ ಸ್ಪೆಷಲ್ ಆಗೋ ಥರ ಎಕ್ಸ್ಪೀರಿಯನ್ಸ್ ಇದೆ. ವಿ ಹ್ಯಾವಿಂಗ್ ಅ ಲಾಟ್ ಆಫ್ ಫನ್ ಹಿಯರ್. ಆ್ಯಂಡ್ ಬೇಸಿಕಲಿ ಇನ್ ದಿಸ್ ಮಾಡರ್ನ್ ವರ್ಲ್ಡ್ ಲೈಕ್ ಜಾತ್ರೆ ಅನ್ನೋ ನಡೆಯೋದೆಲ್ಲ ತುಂಬ ಕಮ್ಮಿ. ಆ್ಯಂಡ್ ಮಾಡರ್ನ್ ಪೀಪಲ್ಗೆ ಇದ್ರ ಬಗ್ಗೆ ಆ್ಯಂಡ್ ಫಾರಿನರ್ಸ್, ಬ್ಯಾಂಗ್ಳೂರ್ ಇಸ್ ಅ ಸಿಲಿಕಾನ್ ವ್ಯಾಲಿ ಅಲ್ವಾ. ಸೊ ಫಾರಿನರ್ಸ್ಗೆಲ್ಲ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಬಿಕಾಸ್ ಇದು ತುಂಬ ಓಲ್ಡನ್ ಟೈಮ್ಸಿಂದ ಬರ್ತಾ ಇದೆ ಅಲ್ವಾ. ತುಂಬಾ ರಶ್ ಇದೆ, ಬಟ್ ದಿಸ್ ಇಸ್ ದ ಬೆಸ್ಟ್ ಜಾತ್ರೆ ಐ ಎವರ್ ಸೀನ್. ನೆಕ್ಸ್ಟ್ ಇಯರು ಬರ್ತೀವಿ. ತುಂಬಾ ಚೆನ್ನಾಗಿದೆ. ಎಷ್ಟೊಂದು ದಿನ ಆಗಿತ್ತು, ಎಷ್ಟೊಂದು ವರ್ಷ ಆಗಿತ್ತು ಬಂದು. ಈ ವರ್ಷ ಇನ್ನೂ ಚೆನ್ನಾಗಿದೆ. ಫುಲ್ ಲೈಟಿಂಗ್ಸ್ ಎಲ್ಲ ನಮ್ ಇನ್ನೂ ಬ್ರೈಟ್ ಆಗಿ ಕಾಣಿಸ್ತಿದೀವಿ. ಸಕ್ಕತ್ತಾಗಿದೆ ಫುಲ್. ನೋಡಿ ಇಲ್ಲೆಲ್ಲ ಫುಲ್ ಲೈಟಿಂಗ್ಸ್, ಮಜಾ ಮಾಡ್ತಿದೀವಿ. ಎಸ್ ನೋ ಗೈಸ್. ಸರ್, ಕಳ್ಳೆಕಾಯಿ ಪರಿಷೆ ತುಂಬ ಚೆನ್ನಾಗಿದೆ. ನಾವು ಫ್ಯಾಮಿಲಿ ಸಮೇತ ನಮ್ಮ ಮಿಸ್ಸಸ್ಸು, ನನ್ನ ಮಗಳು, ನನ್ನ ತಂಗಿ, ನಮ್ಮ ಅಕ್ಕನ ಮಗಳು, ಅಕ್ಕ ಎಲ್ಲ ಬಂದಿದ್ವಿ. ನಾನು ತುಂಬ ಖುಷಿ ಆಗ್ತಾಯಿದೆ. ಅದು ಈ ಅಲಂಕಾರ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಗಣೇಶಂದು ಬೆಣ್ಣೆ ಅಲಂಕಾರ, ಆಮೇಲೆ ಬಸವಣ್ಣಂದು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ. ಪ್ರತಿಯೊಂದು ಫ್ಯಾಮ್ಲಿನೂ ನಮ್ಮ ಥರ ಬಂದು ಎಂಜಾಯ್ ಮಾಡಬೇಕು. ಇಲ್ಲಿ ಸ್ವಲ್ಪ ಇರ್ಕಾಟ ಇರ್ಬೋದು, ಆದರೆ ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿದ ತಕ್ಷಣ ಯಾವುದೂ ಇರಲ್ಲ, ತುಂಬ ಖುಷಿಯಾಗಿರುತ್ತೆ. ಎಲ್ಲರೂ ಎಲ್ಲಿ ಇರೋರೆಲ್ಲ ಇಲ್ಲಿ ಬಂದು ಸೇರಿ ಒಂದು ದೇವ್ರ ದರ್ಶನ ಮಾಡ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರುತ್ತೆ. ವರ್ಷನೂ ನಾವು ಫ್ಯಾಮಿಲಿ ಸಮೇತ ಇದೇ ರೀತಿ ಯಾವಾಗಲೂ ತಪ್ಪದೇ ಬರಬೇಕಂತ ಆ ಗಣೇಶನ್ನ, ಬಸವಣ್ಣನ ನಾವು ಕೈ ಮುಗಿದು ಕೇಳ್ಕೊತೀವಿ. ಸರ್, ಇಡೀ ಕನ್ನಡಿಗರಿಗೆಲ್ಲ ನಮಸ್ಕಾರ. ಬಸವಣ್ಣ ಗುಡಿ ದೇವಸ್ಥಾನಕ್ಕೆ ಬಂದಿರೋದು ತುಂಬ ಖುಷಿ ಆಗ್ತೈತೆ. ಕಳ್ಳಕಾಯಿ ಪರಿಷೆಗೆ ತುಂಬಾ ಖುಷಿ ಆಗ್ತೈತೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ, ಇಲ್ಲಿ ಬಂದಿರೋ ಜನರಿಗೆಲ್ಲರಿಗೂ ಬಸವಣ್ಣ ಜಯಂತಿ ಪರಿಷೆ ಶುಭಾಶಯಗಳು. ಎಲ್ಲರೂ ಎಂಜಾಯ್ ಮಾಡಬೇಕು. ದೇವರು ಅವ್ರಿಗೆಲ್ಲರೂ ಕೋರಿಕೆಗಳನ್ನೆಲ್ಲ ತೀರಿಸ್ಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಅಷ್ಟೇ ಸರ್.
ಕಳ್ಳಕಾಯಿ ಪರ್ಸೆ ಬಗ್ಗೆ ಏನು ಅನಿಸ್ತಿದೆ? ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ನೀವು? ಇದ್ರ ಬಗ್ಗೆ ಏನು ಅನಿಸ್ತಿದೆ ನಿಮಗೆ? ಕಡಲೆಕಾಯಿ ಪರ್ಸೆ ತುಂಬಾ ಚೆನ್ನಾಗಿದೆ. ನಾವು 4 years ಇಂದ ಬರ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ವರ್ಷಕ್ಕೂ ಕ್ರೌಡ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಬರೋ ಜನಸಂಖ್ಯೆನೂ ತುಂಬಾ ಜಾಸ್ತಿ ಆಗ್ತಿದೆ. ತುಂಬಾ ಚೆನ್ನಾಗಿದೆ. ಇಯರ್ಲಿ ಒನ್ಸ್ ಮಾಡ್ತಾರಲ್ಲ, ಎಂಜಾಯ್ ಮಾಡ್ತೀವಿ. ತುಂಬ ಮಜಾ ಸಿಗ್ತಾ ಇದೆ ಸರ್. ವರ್ಷ ಚೆನ್ನಾಗಿ ಇನ್ಕ್ರೀಸ್ ಬೇರೆ ಆಗ್ತಾ ಇದ್ದಾರೆ. ವೆರೈಟಿ ಕಳ್ಳಕಾಯಿ ಬರ್ತಾ ಇದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಕ್ರೌಡ್ ತುಂಬ ಚೆನ್ನಾಗಿದೆ. ತುಂಬ ಎಂಜಾಯ್ ಮಾಡ್ಬೋದು ಸರ್ ಕಳ್ಳಕಾಯಿ ಪರ್ಸಲ್ಲಿ. ನಮ್ಮ ಅಭಿಪ್ರಾಯ ಪ್ರಕಾರ ಅಂತಂದರೆ ಕಳ್ಳಕಾಯಿ ಪರ್ಸೆ ಒಂಥರ ಬೆಂಗಳೂರವ್ರಿಗೆ ಜೀವನದ ಫಸ್ಟ್ ನೋಡುವಂಥ ಕಳ್ಳಕಾಯಿ ಪರ್ಸೆ ಆಗಿರ್ಬೇಕು ಸರ್. ವರ್ಷನೂ ಒಂದೊಂದು ಥರ ಡಿಫ್ರೆಂಟ್ ಆಗಿರ್ತದೆ. ಒಳ್ಳೆ ಗೇಮ್ಸ್ ಇದೆ. ಸೂಪರ್ ಆಗಿದೆ ಸರ್ ನೋಡುವಂಥ ಫಂಕ್ಷನ್ ಅಂದರೆ. ಇದೇ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ತುಂಬ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟೇಷನ್ಸ್ ಇದೆ, ಮುಂದೆ ಹೋಗಿ ನೋಡಬೇಕು ಏನಿದೆ ಅಂತ. ಇದು ಸುಂಕೇನಹಳ್ಳಿ. ಇದು ಬೆಂಗಳೂರು ಕಳ್ಳೆಕಾಯಿ ಪರ್ಸೆ ಅಂತ ಅಂದರೆ ಏನು ಅನ್ನೋದು ಒಬ್ರಿಗೂ ಗೊತ್ತಿರಲ್ಲ. ಯಾಕೆ ಅಂತಂದರೆ ಇದು ಕಳ್ಳೆಕಾಯಿ ಹೊಲ ಇತ್ತು. ಒಬ್ಬ ರೈತ ಕೋಲ್ ತಗೊಂಡು ಓಡಿಸ್ಕೊಂಡು ಬಂದು ಕಲ್ಲಲ್ಲಿ ಹೊಡೆದ್ನಂತೆ. ಕಲ್ಲಲ್ಲಿ ಹೊಡಿಬೇಕಾದ್ರೆ ಅದು ಹಿಂದಕ್ಕೆ ತಿರುಗಿ ನೋಡಿದ್ರೆ ಬಸವ ಕಲ್ಲಾಗೋಗಿದ್ನಂತೆ. ಆ ಕಲ್ಲಾಗೋಗಿ ಅದನ್ನು ಗುಟ್ರಿ ಹಾಕ್ತಾನೆ ಅಂದ್ಬಿಟ್ಟು ಇವಾಗ ಬೆಳೀತಾನೆ ಇನ್ನು ಮುಂದಕ್ಕೆ ಅಂತ. ಅವ್ನು ವರ್ಷಕ್ಕೂ ನಾನು ಕಳ್ಳೆಕಾಯಿ ಪರ್ಸೆ ಮಾಡ್ತೀನಪ್ಪ, ನಾನು ಮೊದಲು ಬೆಳೆ ಬೆಳೆದಿದ್ದೆಲ್ಲ ನೀನು ಮೂಟೆ ತುಂಬ್ತೀನಪ್ಪ, ನಿನ್ಗೆ ಅಭಿಷೇಕ ಕಳ್ಳೆಕಾಯಿನ ಅಭಿಷೇಕ ಮಾಡ್ತೀನಪ್ಪ ಅಂತ ಹೇಳಿ ಅವ್ರ ಕೈ ಮುಕ್ಕೊಂಡ್ಲಾಗಿ ಇದು ಕಳ್ಳೆಕಾಯಿ ಪರ್ಸೆ ವರ್ಷನೂ ಪರಂಪರೆ ಕಳ್ಳೆಕಾಯಿ ಪರ್ಸೆ ಅಂತ ಇದನ್ನ ನಡೆಸ್ತಾ ಇದ್ದೀವಿ. ನೀವು ಎಷ್ಟು ವರ್ಷದಿಂದ ಕಳ್ಳಕಾಯಿ ಪರ್ಸೆಗೆ ಬರ್ತಾ ಇದ್ದೀರಾ? ನಾನು 50 ವರ್ಷದಿಂದಾನು ಬರ್ತಾ ಇದ್ದೀನಿ. ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂದ್ರೆ ಆಗೆಲ್ಲ ಬೇಗ ಮದುವೆ ಮಾಡಿದ್ರಲ್ಲಪ್ಪ. ನಾವು ಬಂದಿದ್ದೆ 15 ವರ್ಷಕ್ಕೆ ಮಾಡಿದ್ರು. ನನಗೀಗ 70 ಆಯ್ತೆ. ನಾನು ಇವಕ್ಕೂ ಏನ್ ವ್ಯತ್ಯಾಸ ಏನಿಲ್ಲ, ಚೆನ್ನಾಗಿ ನಡೀತಾ ಇತ್ತು. ಅವಾಗಿಂದನೂ ಚೆನ್ನಾಗಿ ಇಂಪ್ರೂವ್ ಆಯ್ತಾ ಐತೆ. ಏನು ಬೆಳೆ ಇಲ್ಲ, ರಾಶಿ ಈ ಕಂಬದ ರಾಶಿ ಹಾಕ್ತಿದ್ರು ಕಳೆಕಾಯಿ ಗುಡ್ಡೆಲ್ಲ. ಇವಾಗ ಹಾಕಕ್ ಮಳೆ ಇಲ್ಲ, ಬೆಳೆ ಇಲ್ಲ. ಸ್ವಲ್ಪ ಹಾಕೊಂಡು ಕೂತವ್ರೆ. ಮರಗಮ್ಮ, ಶ್ರೀನಗರ, ವಿವರ್ಸ್ ಕಾಲೋನಿ. ನನ್ನ ಹೆಸರು ರಾಧಾ ಅಂತ. ನಾನು ಶ್ರೀನಿವಾಸ ನಗರಿಂದ ಬರ್ತಾ ಇದ್ದೀನಿ. ಸೊ ನಾನು ಈ ಬಸವನಗುಡಿ ಕಡಲೆಕಾಯಿ ಪರ್ಸೆನ ನನಗೆ ಬುದ್ಧಿ ಬಂದಾಗಿಂದನೂ ಸಹ ನಾನು ನೋಡ್ತಾ ಇದ್ದೀನಿ. ಮೊದಲು ನಮ್ಮ ತಂದೆ ತಾಯಿ ಕರ್ಕೊಂಬರ್ತಿದ್ರು, ಈಗ ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ನಾನು ಸುಮಾರು 25 ವರ್ಷಗಳಿಂದ
ಈ ಬಸವನಗುಡಿ ಕಡಲೆಕಾಯಿ ಪರಿಷೆ ನೋಡ್ತಾನೆ ಇದ್ದೀನಿ. ಅಂದರೆ ಈ ಕಡಲೆಕಾಯಿ ಪರಿಷೆನ ಯಾವಾಗ ಬರುತ್ತೆ ಅಂತ ವರ್ಷಕ್ಕೊಂದ್ಸಲಿ ನಾವು ಕಾಯ್ತಾ ಇರ್ತೀವಿ. ಕಾರ್ತಿಕ್ ಸೋಮವಾರದ ಕೊನೆ ದಿನ ಇದನ್ನು ಆಚರಿಸಲಾಗುತ್ತೆ ಅಂತೇಳಿ ಪ್ರಸಿದ್ಧಿ ಪಡೆದಿರುವಂಥ ದೇವಸ್ಥಾನ ಇದು. ಸೊ ಈ ದೇವಸ್ಥಾನದ ಒಂದು ಪ್ರಾಮುಖ್ಯತೆ ಹೇಳ್ತಾ ಹೋದರೆ ನಾವು ಬೆಂಗಳೂರಿನ ಎಲ್ಲ ಪ್ರಾಮುಖ್ಯತೆಯೂ ಇದಕ್ಕೆ ಜೊತೆ ಸೇರಿಸ್ಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಕಡಲೆಕಾಯಿ ಪರಿಷೆ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಇವತ್ತು ಸಹ ಈ ಕಡಲೆಕಾಯಿ ಪರಿಷೆಗೆ ಬಂದಿರೋದು ನನ್ನ ಒಂದು ಪುಣ್ಯನೇ ಅನ್ಕೋಬೋದು. ನೀವು ಸಹ ಬನ್ನಿ, ಸೊ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾವು ಪ್ರತಿ ವರ್ಷ ಬರ್ತೀವಿ. ಇದೇ ಥರ 25 ವರ್ಷದಿಂದ ದೊಡ್ಡ ಗಣೇಶನ ದೇವಸ್ಥಾನ ಮತ್ತು ಬಸವಣ್ಣನ ದೇವಸ್ಥಾನಕ್ಕೆ ಮಿಸ್ ಮಾಡಿದಿರ ಬರ್ತಾ ಇರ್ತೀವಿ. ಆಮೇಲೆ ಕಡಲೆಕಾಯಿ ಪರಿಷೆಯಲ್ಲಿ ಎಲ್ಲರ ಜೊತೆಯಲ್ಲಿ ಬೆರೆದು ಕಡಲೆಕಾಯಿ ಹೊಸ ಕಡಲೆಕಾಯಿ ಬಂದಿರುತ್ತೆ, ಎಲ್ಲ ತಗೊಂಡು ಎಲ್ಲರ ಜೊತೆಯಲ್ಲಿ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗ್ತೀವಿ.